ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಮ್ಯಾಥ್ಸ್ ಸೆಕ್ಷನ್ ನೋಡುವ. ಅಗ್ನಿವೀರ್ ಮ್ಯಾಥ್ಸಲ್ಲಿ 15 ಕ್ವಶನ್ ಇರುತ್ತೆ. ಆ 15 ಕ್ವಶನ್ ನಾವು ಇವತ್ತು ಸಾಲ್ವ್ ಮಾಡುವ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕ್ವಶನ್ ಏನಿದೆ 35 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್. 35 ಹೇಗಿದೆ ಅದೇ 35 ಹಾಗೆ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು ಇಂಟು 18/5. ಓಕೆ, 5 1s 5 7s 7 18 into 7 126. Answer is 126. ನೋಡಿ 25% ಆಫ್ 100 ಇದ್ರ ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅವರು 25% ಎಂದಿದ್ದಾರೆ. 25% ಹೇಗಿದೆ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟು ಇಂಟು 100 ಕೊಟ್ಟಿದ್ದಾರೆ. ಆಫ್ ಅಂದರೆ ಇಂಟು 100 ಹಾಗೆ ಇಟ್ಕೋಬೇಕು. ನೆಕ್ಸ್ಟು ಇದನ್ನ 100ಗೆ 100 ಹೋಯ್ತು, ಉಳಿದಿದ್ದೇನು 25. ಆನ್ಸರ್ ಈಸ್ 25. ಅರ್ಥ ಆಯ್ತಾ ಹೇಗೆ ಮಾಡಿದ್ದು? 25% ಆಫ್ 100 ಅಂದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ಅವ್ರು ಕೇಳಿದ್ದಾರೆ. ಅವ್ರು ಕೊಟ್ಟಿರೋ 25%ನ ಹೇಗಿತ್ತೆ ಹಾಗೆ ಹಿಡ್ಕೊಂಡು ನೆಕ್ಸ್ಟ್ ಆಫ್ ಅಂದರೆ ಇಂಟು ಹಾಕ್ಕೊಂಡು 100 ಮಾಡ್ಕೋಬೇಕು. 100ಗೆ 100 ಕ್ಯಾನ್ಸಲ್ ಆಗಿ 25 ಅಷ್ಟೇ ಉಳಿತೆ. ಆನ್ಸರ್ ಈಸ್ 25. ಇನ್ನು ಥರ್ಡ್ನೇ ಕ್ವಶನ್ ಏನಿದೆ ನೋಡಿ. ಸ್ಯಾಲರಿ ಆಫ್ ಮ್ಯಾನ್ ವಾಸ್ ₹20,000. ದೆನ್ ಸಮ್ ವಾಸ್ ಇನ್ಕ್ರೀಸ್ ಬೈ 14%. ಫೈಂಡ್ ದ ನ್ಯೂ ಸ್ಯಾಲರಿ. ಕ್ವಶನ್ ಏನಿದೆ, ಒಬ್ಬ ಮನುಷ್ಯನ ಸಂಬಳವು 20,000 ಇದೆ. ಅದು ಸಮ್ ಡೇಸಲ್ಲಿ 14% ಹೆಚ್ಚಿಗೆ ಆಗುತ್ತಂತೆ. ಅದು ಹೊಸ ಸ್ಯಾಲ್ರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದನ್ನು ಹೇಗೆ ಮಾಡೋದಂದರೆ, ಅವರು ಹೇಳಿದರೆ ಒಬ್ಬ ಮನುಷ್ಯನ ಸಂಬಳ ಸ್ಯಾಲರಿಯು 20,000 ಇದೆ ಅಂತ. 20,000 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟು ಈ 20,000ದಲ್ಲಿ ಅವ್ರು ಹೇಳಿದ್ದಾರೆ 14% ಇನ್ಕ್ರೀಸ್ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ ಅಂತ. 14% ಅಂದರೆ ಎಷ್ಟು ಅಂತ ತೆಗಿಯಕ್ಕೆ ಬರಬೇಕು ನಿಮಗೆ. 10 ತೆಗೆದ್ರೆ 10%, 20 ತೆಗೆದ್ರೆ 1%, 200 ಅಂದರೆ 1%. ಇನ್ನು 14% ಅಂತ ಅವ್ರು ಹೇಳಿರೋದು 14% ಹಾಕೋಬೇಕು. 14 28, 20. ನೆಕ್ಸ್ಟು ಫಸ್ಟ್ ಅವ್ನದು ಎಷ್ಟಿತ್ತು ಸ್ಯಾಲ್ರಿ? 20,000 ಇತ್ತು. ಈಗ ಎಷ್ಟು ಹೆಚ್ಚಿಗೆ ಆಗಿದೆ? 2,800 ಹೆಚ್ಚಿಗೆ ಆಗಿದೆ. ಹಂಗಾಗಿ ಟೋಟಲ್ ಎಷ್ಟಾಯಿತು? ಫಸ್ಟ್ ಎಷ್ಟಿತ್ತು? 20,000 ಇತ್ತು. ಇವಾಗ ಎಷ್ಟಾಗಿದೆ? 2,800 ಆಗಿದೆ. ಹಾಗಾಗಿ ಟೋಟಲ್ ಸ್ಯಾಲ್ರಿ ಎಷ್ಟು? 22,800. ಆನ್ಸರ್ ಈಸ್ 22,800. ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದು ಮಾಡಬೇಕಂದ್ರೆ ನಿಮಗೆ ಸ್ಕ್ವೇರ್ ರೂಟ್ಸ್ ಗೊತ್ತಿರಬೇಕು. ಸ್ಕ್ವೇರ್ ರೂಟ್ಸ್ ಗೊತ್ತಿತ್ತು ಅಂದರೆ ಬೇಗ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಾಂದರೆ ಯಾವುದು ಅಂತ ಹುಡ್ಕೊಂಡು ಕುಂದಿರಬೇಕಾಗುತ್ತೆ. ಎಕ್ಸಾಮಲ್ಲಿ ಅಲ್ಲಿ ಟೈಮ್ ಇರಲ್ಲ. ಹಂಗಾಗಿ ನಿಮಗೆ ಸ್ಕ್ವೇರ್ ರೂಟ್ ಗೊತ್ತಿತ್ತು ಅಂದರೆ ಹಂಗೆ ಪರ್ಫೆಕ್ಟಾಗಿ ಹಾಕ್ಬಿಡೋದು ಆನ್ಸರ್ನ. ಇದು ಬೇಕಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಯಾವ ಸ್ಕ್ವೇರ್ ರೂಟ್ ಅಂದರೆ 41. 41 ಸ್ಕ್ವೇರ್ ರೂಟ್. ಅದು 41 ಸ್ಕ್ವೇರ್ ರೂಟ್ ಮಾಡಿದರೆ ಎಷ್ಟು ಬರುತ್ತೆ? 1681. ಆನ್ಸರ್ ಇಸ್ 1681. ನೆಕ್ಸ್ಟ್ ಕ್ವಶನ್. ಇನ್ನೇ ಕ್ವಶನ್ ಏನಿದೆ, ವಾಟ್ ಈಸ್ ದ ರಿಮೈಂಡರ್ ವೆನ್ 496 ಇಸ್ ಡಿವೈಡ್ ಬೈ 6. 6ರಿಂದ 496 ಡಿವೈಡ್ ಮಾಡಿದರೆ ಶೇಷ ಎಷ್ಟು ಉಳಿಯುತ್ತದೆ ಅಂತ ಇದೆ ಕ್ವಶನ್ನು. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂತ ಕುತ್ಕೊಳಕ್ಕಾಗಲ್ಲ. ಮಗಿ ಬಂದರೆ ಹಂಗೆ ಬೇಗ ಮಾಡಿ ಹಾಕ್ಬಿಡ್ಬೋದು. ಬಿಡಿಸುವ 496 ಡಿವೈಡೆಡ್ ಬೈ 6. 6 6 1 6 8 48. 1 ಉಳಿತು. 49ಲ್ಲಿ 48 ಹೋದರೆ 1 ಉಳಿತು, 16 ಆಯಿತು. 6 2 12. 16ರಲ್ಲಿ 12 ಹೋದರೆ 4 ಉಳಿತು. ಆನ್ಸರ್ ಈಸ್ 4. ಇನ್ನು 6ನೇ ಕ್ವಶನ್ ನೋಡೋದಾದರೆ, ಇಫ್ ರಾಜು ಬಾಟ್ ಆನ್ ಅಂಬ್ರೆಲಾ ಫಾರ್ ₹100 ಆ್ಯಂಡ್ ಶೋಲ್ಡ್ ಇಟ್ ಫಾರ್ ಎ ಪ್ರಾಫಿಟ್ ಆಫ್ ₹10, ದೆನ್ ದ ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅಂಬ್ರೆಲಾ. ಕ್ವಶನ್ ಏನಿದೆ, ರಾಜು ಒಂದು ಅಂಬ್ರೆಲಾ ತಗೊಂಡಿದ್ದಾನಂತೆ. ಅದು ₹100. ಅವನು ಅದನ್ನು ₹10 ಹಿಡ್ಕೊಂಡು ಪ್ರಾಫಿಟ್ ಆಗಂಗೆ ಮಾರಿದಾನಂತೆ. ಅವ್ರು ಕೇಳ್ತಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಏನು, ಮಾರಾಟ ಬೆಲೆ ಏನು ಅಂತ ಕೇಳ್ತಿದ್ದಾರೆ. ತಂದಿದ್ದು ₹100. ಅವನಿಗಾಗಿರೋ ಪ್ರಾಫಿಟು ₹10. ಅಲ್ಲಿಗೆ ಟೋಟಲ್ ಎಷ್ಟಾಯಿತು? 110 ಆಯಿತು. ಆನ್ಸರ್ ಈಸ್ 110. 7th ಕ್ವಶನ್ ಏನಿದೆ, ಫ್ರಮ್ ದ ಗಿವನ್ ಆಪ್ಷನ್ ಕಂಪ್ಲೀಟ್ ದ ಸೀರೀಸ್. ನಂಬರ್ ಸೀರೀಸ್ ಮೇಲಿದೆ. ಇದನ್ನು ನೋಡಿದ ಗುಟ್ಲೆ ನಿಮಗೆ ಗೊತ್ತಾಗಬೇಕು ಏನಂದರೆ ಇಂಟು ಆಗಿದೆ. ಇಲ್ಲಿ ಬೇರೇನೂ ಆಗಿಲ್ಲ, ಇಂಟು ಆಗಿದೆ. ಟೇಬಲ್ಸ್ ಬಂದರೆ ಪಟ್ನೆ ಗೊತ್ತಾಗುತ್ತೆ. 7 2 14, 14 2 28, 28 2 56. ನೆಕ್ಸ್ಟ್ ಏನಿದೆ ನಮಗೆ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. 56 2 112. ಆನ್ಸರ್ ಈಸ್ 112. ನೆಕ್ಸ್ಟ್ 8th ಕ್ವಶನ್ ಏನಿದೆ, 8th ಕ್ವಶನ್ ಬಂದುಬಿಟ್ಟು LCF LCM ಮೇಲಿದೆ.
HCF of two numbers is 11 and their LCM is 693. If one number is 77, find the another number. HCF ಎಷ್ಟಿದೆ? 11 ಇದೆ ಅಂತೆ. LCM 993 ಇದೆ. ಇನ್ನು ಒಂದು ನಂಬರ್ 77 ಆಗಿದ್ರೆ ಇನ್ನೊಂದು ನಂಬರ್ ಯಾವುದು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕ್ವಶನ್ನ. ಈ ಕ್ವಶನ್ ಹೇಗೆ ಮಾಡೋದು ಅಂದರೆ, ನಾವು ಫಸ್ಟ್ ಅವ್ರು ಕೊಟ್ಟಿರೋ ಈಕ್ವೇಷನ್ನ ಹಾಕೋಣಕ್ಕೆ ಬರಬೇಕು. 11 × 693 is equal to 77. 11 ones are 11 sevens are 7 ones are 799s are. Answer is 99. Question ಏನಿದೆ? 9th question. 6 persons can finish a work in 7 days. So 21 persons will finish that work in how many days ಅಂತ ಇದೆ. 6 ಜನಗಳು 7 ದಿನದಲ್ಲಿ ಕೆಲಸ ಮುಗಿಸುತ್ತಾರೆ. 21 ಜನಗಳು ಎಷ್ಟು ದಿನದಲ್ಲಿ ಕೆಲಸ ಮುಗಿಸುತ್ತಾರೆ ಅಂತ ಇದೆ. 6 ಜನಗಳು 7 ದಿನದಲ್ಲಿ ಕೆಲಸ ಮುಗಿಸುತ್ತಾರೆ. 21 ಜನಗಳು ಎಷ್ಟು ದಿನದಲ್ಲಿ ಕೆಲಸ ಮುಗಿಸುತ್ತಾರೆ? 7 ones are 7 threes are 3 ones are 3 twos are. Answer is 2 days. Tenth question ಏನಿದೆ? If 114 kg rice comes in one bag, how many bags will be required from 1026 kg rice? 1026 equal to 114. ಡಿವೈಡ್ ಮಾಡಿದರೆ 114 ಒಂದ್ಲೆ 114 ಒಂಬತ್ತಲೆ. ಆನ್ಸರ್ ಈಸ್ 9. ಇನ್ನು 12th ಕ್ವಶನ್ ಏನಿದೆ? ಫೈಂಡ್ ದ LCM ಆಫ್ 8, 10, 15, 16 ಆ್ಯಂಡ್ 20. LCM ಆಫ್ 8, 10, 15 ಮತ್ತು 16, 20ರ LCM ಕೇಳ್ತಿದ್ದಾರೆ. ಮಾಡುವ. 8, 10, 15, 16, 20. ಫೋರಲ್ಲಿ ಮಾಡುವ. 4 2s, 4 4s, 4 5s, 15 ಆ್ಯಂಡ್ 10 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ 5ಅಲ್ಲಿ ಮಾಡೋಣ. 5 1s, 5 3s, 5 2s, 5 1s, 4 ಮತ್ತು 2 ಹಾಗೆ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ 2ಅಲ್ಲಿ ಮಾಡುವ. 2 1s, 2 1s, 2 1s, 2 2s, 1 ಹಾಗೆ ಇಟ್ಕೊಳ್ಳಿ. 3 ಹಾಗೆ ಇರಲಿ. ನೆಕ್ಸ್ಟ್ ಇದಷ್ಟು ಮಲ್ಟಿಪಲ್ ಮಾಡಿದರೆ ಎಷ್ಟು ಬರುತ್ತೆ? ಅದೇ ಆನ್ಸರು. 2 3 6, 6 2 12, 12 5 60, 64 240. ಆನ್ಸರ್ ಇಸ್ 240. ಇನ್ನು 13th ಕ್ವಶನ್ ಏನಿದೆ? ಎ ಪರ್ಸನ್ ಸೇಲ್ಸ್ 320 ಮ್ಯಾಂಗೋಸ್ ಎಟ್ ದ ಕಾಸ್ಟ್ ಪ್ರೈಸ್ ಆಫ್ 400 ಮ್ಯಾಂಗೋಸ್. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಏನಿದೆ ಕ್ವಶನ್ನು? ಒಬ್ಬ ಮನುಷ್ಯನು 320 ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ದಾನೆ. ಆ ಮಾವಿನ ಹಣ್ಣುಗಳು 400 ಮಾವಿನ ಹಣ್ಣುಗಳ ಕೊಂಡೆ ಬೆಲೆಗೆ ಸಮನಾಗಿದೆ. ಹಾಗಾದರೆ ಲಾಭದ ಶೇಕಡಾವಾರನ್ನು ತಿಳಿಸಿ ಅಂತ ಇದೆ ಕ್ವಶನ್ನು. 400 ಮಾವಿನ ಹಣ್ಣಿಗೆ ಸಮನಾಗಿದೆ 320 ಮಾವಿನ ಹಣ್ಣುಗಳು. ಇಲ್ಲಿ ಎಷ್ಟು ಬರುತ್ತೆ? ಇದು ಮೈನಸ್ ಮಾಡಿದರೆ 80 ಬರುತ್ತೆ. 80 ಇಸ್ ಈಕ್ವಲ್ ಟು ಎಷ್ಟು ಮಾವಿನ ಹಣ್ಣುಗಳ ಕೊಂಡ ಬೆಲೆಗೆ ಸಮನಾಗಿದೆ? 400 ಮಾವಿನ ಹಣ್ಣುಗಳ ಕೊಂಡ ಬೆಲೆಗೆ ಸಮನಾಗಿದೆ ಇಂಟು 100. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 4 1 4 2 0 0. 20%. ಆನ್ಸರ್ ಈಸ್ 20%. ಇನ್ನು 14th ಕ್ವಶನ್ ಏನಿದೆ? ಫೈಂಡ್ ದ 30% ಆಫ್ 1500 ಪ್ಲಸ್ 600. ಹೇಗೆ ಮಾಡೋದು ಈ ಕ್ವಶನ್ ನೋಡಿ. ಫಸ್ಟು ಬ್ರಾಕೆಟ್ ಏನಿದೆ ಬೋರ್ಡ್ ಮಾಸ್ ರೂಲ್ ಪ್ರಕಾರನೇ ಮಾಡಬೇಕು. ಇದನ್ನು ಫಸ್ಟು ಬ್ರಾಕೆಟ್ ಕ್ಲಿಯರ್ ಮಾಡ್ಕೊಂಡ್ಬಿಡಬೇಕು. 1500 ಹಾಗೆ ಹಾಕ್ಕೋಬೇಕು. 600 ಎಷ್ಟಾಯಿತು? 11 12 2100 ಆಯಿತು. 30% ಅಂದಿದ್ದಾರೆ. 30% ಹಾಗೆ ಹಾಕ್ಕೋಬೇಕು. ನೆಕ್ಸ್ಟ್ ಇಂಟು 2100. ಇದೊಂದು 0 ಕ್ಯಾನ್ಸಲ್, ಇದೊಂದು 0, ಇದೊಂದು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. ಇನ್ನು ಉಳಿದಿದ್ದೇನು? 21 ಇಂಟು 30 ಉಳಿತು. 0 0, 3 1s 3, 3 2s 6. ಆನ್ಸರ್ ಈಸ್ 613. 13th ಕ್ವಶನ್ ಏನಿದೆ? ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ 600 ಮೀಟರ್. ಇಫ್ ದ ರೇಷಿಯೋ ಆಫ್ ಸೈಡ್ಸ್ ಈಸ್ 12, 13, 15, ದೆನ್ ಫೈಂಡ್ ದ ಲಾಂಗೆಸ್ಟ್ ಸೈಡ್. ಈ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡಿ. ಅವ್ರು ಕೊಟ್ಟಿರೋ ಫಸ್ಟ್ ರೇಷೋದಲ್ಲಿರೋ ನಂಬರ್ಸ್ನ ಪ್ಲಸ್ ಮಾಡ್ಕೋಬೇಕು. 12, 13, 15 ಎಷ್ಟಾಯಿತು? 40 ಆಯಿತು. 40 ಎಷ್ಟಿದೆ? 600 ಮೀಟರ್ಸ್ ಇದೆ. 600 ಮೀಟರ್ ಡಿವೈಡ್ ಬೈ 40. 40 1s 40, 15s
15 ಬರುತ್ತೆ. ಅವ್ರೇನು ಕೇಳಿದ್ದಾರೆ, ಲಾರ್ಜೆಸ್ಟ್ ಸೈಡ್ ಅಂತ ಕೇಳಿದ್ದಾರೆ. ಇದರ ರೇಷೋದಲ್ಲಿ ಯಾವ್ದು ದೊಡ್ಡದಿದೆ? 15 ದೊಡ್ಡದಿದೆ. 50 × 50 ಆನ್ಸರ್ ಇಸ್ 225 ಬರುತ್ತೆ. ಅವರು ಸ್ಮಾಲೆಸ್ಟ್ ಕೇಳಿದ್ರು ಅಂದ್ರೂ ಕೂಡ 15 × 12 ಮಾಡಬೇಕು. 16th ಕ್ವಶನ್ ಏನಿದೆ, ದ ಅವರೇಜ್ ಏಜ್ ಆಫ್ 7 ಬಾಯ್ಸ್ ಈಸ್ 20 years. ಇಫ್ ಅವರೇಜ್ ಏಜ್ ಆಫ್ ದ ಫಸ್ಟ್ 6 ಬಾಯ್ಸ್ ಈಸ್ 19 years, ದೆನ್ ದ 7th ಬಾಯ್ ವಿಲ್ ಬಿ ದ ಹೂ ಮೆನಿ ಇಯರ್ಸ್. ಅವ್ರು ಫಸ್ಟ್ ಏನು ಹೇಳಿದ್ದಾರೆ, 7 ಹುಡುಗರ ಸರಾಸರಿ ವಯಸ್ಸು 20 ಅಂತ ಹೇಳಿದ್ದಾರೆ. 7 × 20 ಎಷ್ಟಾಯಿತು? 7 2 14 1 0. ಇನ್ನು ನೆಕ್ಸ್ಟ್ ಮೊದಲ 6 ಹುಡುಗರ ಸರಾಸರಿ ವಯಸ್ಸು 19 ಅಂತ ಹೇಳಿದ್ದಾರೆ. 6 ಹುಡುಗರು 19 ಎಷ್ಟಾಯಿತು? 114 ಆಯಿತು. 140ರಲ್ಲಿ 114 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 26 ಇಯರ್ಸ್. ಆನ್ಸರ್ ಇಸ್ 26 ಇಯರ್ಸ್. 19th ಕ್ವಶನ್ ಇದೆ, ವಿಚ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ ಅಂತ ಇದೆ. ಈ ಕ್ವಶನ್ ಬಿಡಿಸ್ಬೇಕಂದ್ರೂ ನಿಮಗೆ ಟೇಬಲ್ಸ್ ಬರಬೇಕು. ಈ ಕ್ವಶನ್ ನೋಡಿದ ಗುಟ್ಲೆ ಹೇಳ್ಬೋದು ಏನಾಗಿದೆ ಕ್ವಶನಲ್ಲಿ ಅಂತ. ಏನಾಗಿದೆ ಕ್ವಶನಲ್ಲಿ ಇಂಟು 5 ಹಾಕ್ಕಂತ ಹೋಗಿದೆ. 3 ನಂಬರ್ಸ್ 5 ಮಾಡಿದ್ದಾರೆ. ನೆಕ್ಸ್ಟ್ 4th ನಂಬರ್ ಏನಿದೆ ಅಂತ ನಮಗೆ ಕೇಳಿದ್ದಾರೆ. ಏನಾಗಿದೆ? 5 5 5 5 25, 25 5 125, 125 ಇಲ್ಲೇ ಎಷ್ಟು? 125 5 125 5 625. ಆನ್ಸರ್ ಈಸ್ 625. ಇನ್ನು 18th ಕ್ವಶನ್ ಏನಿದೆ, ಸಿಂಪಲ್ ಇಂಟ್ರೆಸ್ಟ್ ಮೇಲಿದೆ. ಇಫ್ ಸಿಂಪಲ್ ಇಂಟ್ರೆಸ್ಟ್ ಆನ್ 2 years ಆಫ್ ಎನಿ ಅಮೌಂಟ್ ಈಸ್ Rs 40 rupees and in 2 years then amount become Rs 1040. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ನಮ್ಮ ಕಡೆ 40 ರೂಪಾಯಿ ಇತ್ತಂತೆ, ಅದು 2 ವರ್ಷ ಆದಮೇಲೆ 1040 ರೂಪಾಯಿ ಆಯ್ತಂತೆ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಕೇಳುತ್ತಿದ್ದಾರೆ. ಹೇಗೆ ಮಾಡೋದು ನೋಡಿ ಈ ಕ್ವಶನ್. ಅವ್ರು ಏನು ಹೇಳಿದ್ದಾರೆ, ನಮ್ಮ ಕಡೆ 40 ರೂಪಾಯಿ ಇತ್ತು, ಅದು 2 ವರ್ಷ ಆದಮೇಲೆ 1040 ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ. ಈ 1040 ರೂಪಾಯಲ್ಲಿ ನಮ್ಮದು 40 ರೂಪಾಯಿ ತೆಗೆದ್ರೆ ಎಷ್ಟು ಉಳಿಯುತ್ತೆ? 1000 ರೂಪಾಯಿ ಉಳಿಯುತ್ತೆ. ಇನ್ನು ನಮಗೆ ಲೆಕ್ಕ ಮಾಡೋಕ್ಕೆ ಈಸಿ ಆಯಿತು. ಹೇಗೆ ಮಾಡಬೇಕಂದ್ರೆ PTR/100 ಮೆಥಡಲ್ಲಿ ಮಾಡಬೇಕು ಇದನ್ನು. ಇನ್ನು ನೆಕ್ಸ್ಟು 1000 ಇಂಟು 2 ಡಿವೈಡೆಡ್ ಬೈ ನಮ್ಮದಿದ್ದೆಷ್ಟು ಅಮೌಂಟು 40 ರೂಪೀಸ್. ಇನ್ನು ನೆಕ್ಸ್ಟ್ ಏನಿದೆ 100 1 100 10 100 100 10 2 20 ಮತ್ತು ಡಿವೈಡೆಡ್ ಬೈ 40 21 22. ಆನ್ಸರ್ ಈಸ್ 2%. 19th ಕ್ವಶನ್ ಏನಿದೆ, ಇಫ್ ದ ಲೆಂತ್ ಆಫ್ ದ ಟ್ರಯಾಂಗಲ್ ಫೀಲ್ಡ್ ಈಸ್ 30 meter, ಬ್ರೆಡ್ತ್ ಈಸ್ 20 meter, ಫೈಂಡ್ ದ ಪೆರಿಮೀಟರ್. ಇದು ಲೆಕ್ಕ ಮಾಡಬೇಕಂದ್ರೆ ಫಾರ್ಮುಲಾ ಗೊತ್ತಿರಬೇಕು, ಇಲ್ಲಾಂದರೆ ಬರಲ್ಲ ಈ ಲೆಕ್ಕ. 2 ಇಂಟು ಏನು ಕೊಟ್ಟಿದ್ದಾರೆ 30 + 20, 30 + 20 ಎಷ್ಟಾಗುತ್ತೆ 50 ಇಂಟು 2. ಫೈನಲಿ ಆನ್ಸರ್ ಈಸ್ 100 meter. ಫೈನಲ್ ಕ್ವಶನ್ ಏನಿದೆ, ದ ರೇಷೋ ಆಫ್ ಮೇಲ್ಸ್ ಆ್ಯಂಡ್ ಫೀಮೇಲ್ ಇನ್ ಎ ವಿಲೇಜ್ ಈಸ್ 5.3. ಇಫ್ ದೇರ್ ಆರ್ 800 ಮೇಲ್ಸ್ ಇನ್ ದ ವಿಲೇಜ್ ದೆನ್ ಫೈಂಡ್ ದ ನಂಬರ್ ಆಫ್ ಫೀಮೇಲ್ಸ್. ಒಂದು ಹಳ್ಳಿಯಲ್ಲಿ ಪುರುಷ ಹಾಗೂ ಮಹಿಳೆಯರ ಅನುಪಾತವು 5:3 ಹಳ್ಳಿಯಲ್ಲಿ 800 ಜನ ಪುರುಷರಿದ್ದಾರೆ, ಮಹಿಳೆಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಏನಿದೆ. ಏನು ಕೊಟ್ಟಿದ್ದಾರೆ? 800 ಪುರುಷರಿದ್ದಾರೆ ಅಂತ ಕೊಟ್ಟಿದ್ದಾರೆ. ರೇಷೋದಲ್ಲಿ ಪುರುಷರದ್ದು ಎಷ್ಟಿದೆ? 5 ಇದೆ. 5 ಅಂದರೆ 800. ನಮಗೇನು ಕೇಳಿದ್ದಾರೆ? ಮಹಿಳೆಯರ ಸಂಖ್ಯೆ ಕೇಳಿದ್ದಾರೆ. ಮಹಿಳೆಯರದ್ದು ಎಷ್ಟಿದೆ? ರೇಷೋ 3 ಇದೆ. 5 800ರಲ್ಲಿ ಹೋಗ್ಬೇಕಂದ್ರೆ ಎಷ್ಟರಲ್ಲಿ ಹೋಗುತ್ತೆ? 160ರಲ್ಲಿ ಹೋಗುತ್ತೆ. ನಾವು ಅದನ್ನು ಇಂಟು 160 ಮಾಡಿದರೆ ಎಷ್ಟು ಬರುತ್ತೆ? 480 ಬರುತ್ತೆ. ಫೈನಲಿ ಆನ್ಸರ್ ಈಸ್ 480. ಇಲ್ಲಿಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಯಿತು. ಇದು ಮ್ಯಾಥ್ಸಲ್ಲಿ ಫಸ್ಟ್ನೇ ಕ್ಲಾಸ್ ನಂದು, ಹಾಗಾಗಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಸಾರಿ. ಏನಾದರೂ ತಪ್ಪಿದ್ರೆ ಹೇಳಿ, ನಾನು ಮತ್ತೆ ಅದನ್ನು ಸರಿ ಮಾಡ್ಕೊತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.